ಕುಶಾಲನಗರದ ಶ್ರೀ ಗಣಪತಿ ದೇವರ ವಾರ್ಷಿಕ ರಥೋತ್ಸವ ಶುಕ್ರವಾರ ನೆರವೇರಿತು. ಕೋವಿಡ್ ಹಿನ್ನೆಲೆ ಸಾಂಪ್ರದಾಯಿಕ ವಿಧಿವಿಧಾನಗಳೊಂದಿಗೆ ಧನುರ್ ಲಗ್ನದಲ್ಲಿ ಬೆಳಿಗ್ಗೆ 8:15ಕ್ಕೆ ಅತ್ಯಂತ ಸರಳವಾಗಿ ನಡೆಯಿತು. 400 ವರ್ಷಗಳ ಇತಿಹಾಸ ಹೊಂದಿರುವ ಗಣಪತಿ ದೇವರ ವಾರ್ಷಿಕ ಉತ್ಸವಕ್ಕೆ ಪ್ರತಿ ವರ್ಷ ಸಾವಿರಾರು ಮಂದಿ ಭಕ್ತರು ಸೇರ್ತಾ ಇದ್ದದ್ದು ಅತ್ಯಂತ ವಿಶೇಷವಾಗಿದೆ. ಆದರೆ ಈ ಬಾರಿ ಕೋವಿಡ್ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದ ಅನುಮತಿ ಇಲ್ಲದ ಕಾರಣ ಮಡಿಕೇರಿ ಕ್ಷೇತ್ರ ಶಾಸಕ ಅಪ್ಪಚ್ಚು ರಂಜನ್ ಅವರ ಅಣತಿಯಂತೆ ಕೋವಿಡ್ ಮಾರ್ಗಸೂಚಿಯ ಪ್ರಕಾರ ಕೇವಲ 50 ಮಂದಿ ಮಾತ್ರ ರಥವನ್ನ ಎಳೆಯಲು ದೇವಾಲಯ ಆಡಳಿತ ಮಂಡಳಿ ಯೋಜನೆಯನ್ನ ರೂಪಿಸಿತ್ತು. ದೇವಾಲಯದ ಪ್ರಧಾನ ಅರ್ಚಕ ಆರ್.ಕೆ. ನಾಗೇಂದ್ರ ಬಾಬು ಮತ್ತು ರಾಘವೇಂದ್ರ ಆಚಾರ್ ಅವರ ನೇತೃತ್ವದ ತಂಡದಿಂದ ದೇವಾಲಯದಲ್ಲಿ ಬೆಳಗಿನಿಂದ ವಿವಿಧ ಪೂಜಾ ವಿಧಿವಿಧಾನಗಳು ಜರುಗಿದವು. ಪಂಚಾಮೃತ ಅಭಿಷೇಕ, ಏಕವಾರ, ರುದ್ರಾಭಿಷೇಕ, ಪುಷ್ಪಾಲಂಕಾರ, ರಥಪೂಜೆ, ರಥಬಲಿ, ಬಳಿಕ 8 ಗಂಟೆಗೆ ದೇವರ ಮೂರ್ತಿಯನ್ನ ರಥದಲ್ಲಿ ಪ್ರತಿಷ್ಠಾಪಿಸಿ 8:15ಕ್ಕೆ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ರಥ ಎಳೆಯಲು ನಿಯೋಜಿಸಿದ್ದ ಆಯ್ಕೆ 50 ಮಂದಿ ಫೇಸ್ ಶೀಲ್ಡ್ ಮಾಸ್ಕ್ ಧಾರಿಗಳಾಗಿ ಗಣಪತಿ ದೇವಾಲಯದಿಂದ ರಥಬೀದಿ ಮೂಲಕ ಆಂಜನೇಯ ದೇವಾಲಯದವರೆಗೆ ರಥವನ್ನ ಎಳೆದು ಹಿಂತಿರುಗಿ ಗಣಪತಿ ದೇವಾಲಯಕ್ಕೆ ರಥವನ್ನ ತಂದು ಸಮಾಪ್ತಿಗೊಳಿಸಿದ್ರು. ರಥೋತ್ಸವದ ಸಮಯ ಬದಲಾವಣೆ ಹಾಗೂ ಸೂಕ್ತ ಮಾಹಿತಿ ಇಲ್ಲದ ಕಾರಣ ಹೆಚ್ಚಿನ ಜನಜಂಗುಳಿ ಕಂಡುಬರಲಿಲ್ಲ. ಹರಕೆ ಹೊತ್ತ ಭಕ್ತಾದಿಗಳು ದೇವಾಲಯ ಆವರಣದಲ್ಲಿ ಈಡುಗಾಯಿ ಸಮರ್ಪಿಸಿದ್ರು. ರಥೋತ್ಸವಕ್ಕೆ ಮುನ್ನ ಮಡಿಕೇರಿ ಕ್ಷೇತ್ರ ಶಾಸಕ ಅಪ್ಪಚ್ಚು ರಂಜನ್ ದೇವಾಲಯಕ್ಕೆ ಆಗಮಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಐತಿಹಾಸಿಕ ರಥೋತ್ಸವ ಈ ಬಾರಿ ಕೆಲವು ಮಾರ್ಪಾಡುಗಳೊಂದಿಗೆ ನೆರವೇರಿಸಲಾಗಿದೆ. ಆದಷ್ಟು ಬೇಗ ಕೊರೋನಾ ನಿಗ್ರಹಿಸುವಂತೆ ದೇವರು ಅನುಗ್ರಹಿಸಬೇಕಿದೆ ಎಂದರು. ಉತ್ಸವ ಜಾತ್ರೆ ಸುಮಾರು 16 ವರ್ಷಗಳ ಕಾಲದಿಂದ ನಡೀತಾ ಇದೆ. ಈ ವರ್ಷವೂ ಕೂಡ ಜಾತ್ರೆಗೆ ಹೆಚ್ಚು ಜನ ಸೇರಿಸಿದೆ. ಕೇವಲ ಒಂದು 50 ಜನರನ್ನ ಸೇರಿಸಿ ತೇರನ್ನು ಎಳೆಯುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಕಾರಣ ಅಂತ ಹೇಳಿದ್ರೆ ಕೊರೋನಾ ಇರೋದರಿಂದ ರಿಸ್ಟ್ರಿಕ್ಷನ್ ಇರೋದ ಇಲ್ಲದಿದ್ದರೆ ಈ ಜಾತ್ರೆ ಅಂತ ಹೇಳಿದ್ರೆ ಸುಮಾರು 15,000 ಜನ ಸೇರ್ತಾರೆ. ನಮ್ಮ ಅಧ್ಯಕ್ಷರಾದ ವಸಂತ್ ಕುಮಾರ್ ಅವರು ನೇತೃತ್ವದಲ್ಲಿ ಹಲವಾರು ವರ್ಷಗಳಿಂದ ನಡೀತಾ ಇದೆ. ಈ ಜಾತ್ರೆ ನಡೆಯೋದ್ರಿಂದ ಈ ಕೊರೋನಾ ಹೋಗಲಾಡಿಸಿ ನಮ್ಮ ದೇಶಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ ಸುರಕ್ಷೆಯನ್ನು ಕಾಪಾಡುವಂಥ ಕೆಲಸವನ್ನು ಮಾಡಲಿ ಅಂತೇಳಿ ಆ ಗಣಪತಿ ದೇವರನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಹಾಗೆ ಕೊರೋನಾ 19ರ ನಿಯಮಾನುಸಾರ ಸರ್ಕಾರದ ಕಾನೂನು, ಸರ್ಕಾರದ ನಿಯಮಗಳ ಪ್ರಕಾರ ಈ ದಿವಸ ರಥೋತ್ಸವವನ್ನು ಸಾಂಪ್ರದಾಯಿಕವಾಗಿ ಸರಳವಾಗಿ ಆಚರಿಸಲು ತೀರ್ಮಾನ ಮಾಡಿದ್ದು, ಈ ದಿವಸ ಗಣಪತಿಯನ್ನು ರಥದಲ್ಲಿ ಪ್ರತಿಷ್ಠಾಪನೆ ಮಾಡಿ ಸರಳವಾಗಿ 50 ಜನರ ಒಳಗಡೆ ಆ ರಥವನ್ನು ಎಳೆದು ದೇವರಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದೇವೆ. ಸಾರ್ವಜನಿಕ ಬಂಧುಗಳು ಸಹಕಾರ ಕೊಟ್ಟು ದೇವರ ಪಾತ್ರರಾಗಬೇಕಾಗಿದೆ. ಕಾಂಗ್ರೆಸ್ ಹಿರಿಯ ಮುಖಂಡ ಎಚ್.ಎಸ್. ಚಂದ್ರಮೌಳಿ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಜಯವರ್ಧನ್, ದೇವಾಲಯ ಸಮಿತಿ ಅಧ್ಯಕ್ಷ ವಿಎನ್ ವಸಂತಕುಮಾರ್, ಉಪಾಧ್ಯಕ್ಷ ಆರ್ ಬಾಬು, ಕಾರ್ಯದರ್ಶಿ ಎಸ್.ಕೆ. ಶ್ರೀನಿವಾಸ್, ಖಜಾಂಚಿ ಎಂ.ಕೆ. ದಿನೇಶ್, ಸಹ ಕಾರ್ಯದರ್ಶಿ ಬಿ.ಕೆ. ಮುತ್ತಣ್ಣ, ನಿರ್ದೇಶಕರಾದ ವಿ.ಪಿ. ಶಶಿಧರ್, ಜಿಎಲ್ ನಾಗರಾಜ್, ಎಂವಿ ನಾರಾಯಣ್, ವಿಶೇಷ ಆಹ್ವಾನಿತರಾದ ವಿಡಿ ಪುಂಡರೀಕಾಕ್ಷ, ಎಚ್ಎನ್ ರಾಮಚಂದ್ರ, ಬಿ ಅಪ್ಪಣ್ಣ,
ಡಿಸಿ ಜಗದೀಶ್, ಕೆಎಲ್ ಸುರೇಶ್, ಪಟ್ಟಣ ಪಂಚಾಯಿತಿ ಪ್ರತಿನಿಧಿಗಳು ಮತ್ತು ಸ್ಥಳೀಯ ದೇವಾಲಯಗಳ ಪ್ರತಿನಿಧಿಗಳು, ಸಂಘ ಸಂಸ್ಥೆಗಳ ಪ್ರಮುಖರು ಹಾಜರಿದ್ದರು. ಮಧ್ಯಾಹ್ನ ದೇವಾಲಯ ಸಮಿತಿ ವತಿಯಿಂದ ದೇವಾಲಯದ ಆವರಣದಲ್ಲಿ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಲಾಯಿತು.